ಇದ್ದಿದ್ದು ಇದ್ದ ಹಾಗೆ. ಲಂಚ ಹೊಡೆಯುವುದು, ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು, ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಎಲ್ಲವೂ ಕೂಡ ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಅವರಿಗೆ ಸಲ್ಲುತ್ತದೆ. ತಮ್ಮ ಮಗನನ್ನು ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಗೆಲ್ಲಿಸಿಕೊಳ್ಳುವ ಉದ್ದೇಶದಿಂದ ಕುತಂತ್ರ ರಾಜಕಾರಣದ ಮೂಲಕ ಗೆಲುವು ಸಾಧಿಸಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದರು. ಮಂಡ್ಯದಲ್ಲಿ ಮಂಗಳವಾರ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಡಿಸಿಸಿ ಬ್ಯಾಂಕ್ 8 ನಿರ್ದೇಶಕರು ಗೆಲುವು ಕಂಡ ಸಂಭ್ರಮದಲ್ಲಿ ಜೆಡಿಎಸ್ ಪಕ್ಷವನ್ನ ಛೇಡಿಸಿ ಚೇಷ್ಟೆಯನ್ನ ಬಿಡಬೇಕೆಂದು ಮಾಧ್ಯಮ ಮಿತ್ರರೊಂದಿಗೆ ತಿಳಿಸಿದರು. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು ಬಿಡ್ತಾರಂತ, ಲಂಚ ಹೊಡೆಯೋದು ಬಿಡ್ತಾರಂತ. ಫಸ್ಟ್ ಇದನ್ನೆಲ್ಲ ಬಿಡ್ಲಿ, ಆಮೇಲೆ ನಾವು ಚೇಷ್ಟೆ ಮಾಡೋಕ್ಕೋ ಬೇಡವ ಅಂತ ಯೋಚನೆ ಮಾಡಿ ಈಗ ಬೇಕು ಸಚಿವರಿಗೆ. ಯಾವ ರೀತಿ ಗೆದ್ದಿರಿ ನೀವು, ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರಿ, ಯಾವ ಥರ ಚುನಾವಣೆ ಮಾಡಿದ್ರಿ. ಇವತ್ತು ಯಾರ್ಯಾರು ಡೆಲಿಗೇಷನ್ ತಂದಿದ್ರು ಆ ಡೆಲಿಗೇಟ್ಸ್ಗೆಲ್ಲ ಅವಮಾನ ಮಾಡಿದಿರಿ. ಅವ್ರ ಮತವಾಗ್ತಂಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಿ. ಈ ಸಂಬಂಧ ನಾಗಮಂಗಲ ಕದಬಹಳ್ಳಿ ಗ್ರಾಮದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಸುರೇಶ್ ಗೌಡ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು, ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು, ಡೆಲಿಗೇಟ್ಗಳಿಗೆ ಮತ ಹಾಕದಂತೆ ಮಾಡುವುದು ಎಲ್ಲವೂ ಕೂಡ ಜನತೆ ನೋಡುತ್ತಿದ್ದಾರೆ. ಇದ್ಯಾವುದೂ ಕೂಡ ಶಾಶ್ವತವಲ್ಲ. ಮುಂದಿನ ದಿನದಲ್ಲಿ ಇದಕ್ಕೆ ಉತ್ತರವನ್ನ ಹೇಳುತ್ತೇವೆ. ನಿಮಗೆ ನಾಚಿಕೆ ಆಗಬೇಕು. ಮಗನನ್ನ ಗೆಲ್ಲಿಸಲು ಈ ರೀತಿ ಅನ್ಯ ಮಾರ್ಗ ಹಿಡಿದಿರುವುದು ಖಂಡನೀಯ ಎಂದರು. ಇದು ಶಾಶ್ವತವಲ್ಲ, ಮುಂದೆ ಬರ್ತದೆ ಸಮಯ. ಅವಾಗ ನಾವು ಹಾಕೊಟ್ಟಿದ್ರ ಪಂಕ್ತಿ, ಈ ಪಂಕ್ತಿನ ಮುಂದುವರಿಸಿ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನಾವು ತೋರಿಸ್ತೀವಿ. ನಾಚಿಕೆ ಆಗ್ಬೇಕು ನಿಮಗೆ. ಯಾವ್ಯಾವ ರೀತಿ ಗೆಲ್ಸಿದ್ರಿ, ನಿಮ್ಮ ಸುಪುರ್ತನ ಗೆಲ್ಲಿಸ್ಕೊಳ್ಳೋಕ್ಕೋಸ್ಕರ ಏನೇನು ಕುತಂತ್ರ ಮಾಡಿದ್ರಿ, ಯಾರ್ಯಾರು ನಿಲ್ಲಬಾರ್ದು ಅಂತ ಯಾವ ರೀತಿ ಶೇರ್ಗಳನ್ನ ಕಟ್ ಮಾಡಿಸಿದ್ರಿ, ಎಲ್ಲ ಸೂಪರ್ ಸೀಡ್ ಮಾಡಿಸಿದ್ರಿ, ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ. ಇವತ್ತು ಪಾಪ ಎಲ್ಲ ಸೊಸೈಟಿಯವರು ವೋಟ್ ಹಾಕಬೇಕು ಅಂತ ಕಾಯ್ಕೊಂಡಿದ್ರು. ಅವತ್ತು ಹೆಂಗೋ ಸ್ವಲ್ಪ ಅವ್ರಿಗೆ ಏನೋ ಆಗ್ತಿತ್ತು, ಅದನ್ನೆಲ್ಲ ಯಾರು ಹಾಳು ಮಾಡಿದ್ರಿ. ಇದು ನಿಮ್ಮ ಕುತಂತ್ರ ರಾಜಕಾರಣ ಬಯಲಾಗ್ತದೆ ಸದ್ಯದಲ್ಲೇ. ಸ್ವಲ್ಪ ಇರಲಿ, ಆಯಿತು 2.5 ವರ್ಷ, ಇನ್ನು 2.5 ವರ್ಷ ಇದೆ, ಅನುಭವಿಸಿ. ಅದು ಏನೇನು ಲೂಟಿ ಹೊಡಿಬೇಕು ಹೊಡೀರಿ. ಅದಾದಮೇಲೆ ನಮ್ಮ ಸರ್ಕಾರ ಬಂದಮೇಲೆ ನಿಮ್ಗೆ ಏನು ಬುದ್ಧಿ ಕಲಿಸ್ಬೇಕು ಅದು ಕಲಿಸ್ತೀವಿ. ಈಗ ಯಾರು ಹಣೆ ಬರದಲ್ಲಿ ಯಾರು ಬಂದಿದ್ದೀವಿ, ಯಾರು ಗೊತ್ತಪ್ಪ, ಯಾರು ಬೇಕಾದರೂ ಬರಲಿ, ಆದರೆ ಇಂಥ ದೃಷ್ಟು ಬರೋದು ಬೇಡ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.